ಈಗ ನೋಡೋಣ ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754. ಸ್ಟೂಡೆಂಟ್ಸ್, ಒಂದನೇ ಕರ್ನಾಟಕ ಯುದ್ಧದಲ್ಲಿ ನೋಡಿರಿ, ಫ್ರೆಂಚ್ ಮತ್ತು ಬ್ರಿಟಿಷರು ಇಲ್ಲಿ ಯಾರು ಗೆದ್ದಿಲ್ಲ, ಯಾರು ಸೋಲಿಲ್ಲ. ಬಟ್ ಇಬ್ರು ವೈರತ್ವವನ್ನ ಕಂಟಿನ್ಯೂ ಮಾಡ್ಕೊಂಡಿಟ್ಟಿದ್ರು. ಇಬ್ರು ತಮ್ಮ ವೈರಿಯನ್ನ ದೇಶದಿಂದ ಕಿತ್ತೊಗಿಬೇಕು ಅಂತ ಹೇಳಿ ಸಮಯವನ್ನ ಹುಡುಕ್ತಾ ಇದ್ರು. ಯಾವಾಗ ಸಮಯ ಸಿಗ್ತದ, ಯಾವಾಗ ತಮ್ಮ ವಿರೋಧಿಯನ್ನ ನೆಲ ಕಚ್ಚಿಸ್ಬೇಕು ಅಂತ ಹೇಳಿ ಇಬ್ಬರು ಇದೇ ಹುನ್ನಾರದಲ್ಲಿದ್ದರು. ಅವರಿಗೆ ಒಂದು ಅವಕಾಶ ಸಿಕ್ತು. ಆ ಅವಕಾಶ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಸಿಕ್ಕಿದ್ದುಂಟು. ಹೇಗೆ ಸಿಕ್ತು ಅನ್ನೋದು ನೋಡೋಣ. ಎಸ್, ಬ್ರಿಟಿಷರು ಮತ್ತು ಫ್ರೆಂಚರಿಗೆ ಇವರಿಬ್ಬರಿಗೆ ತಮ್ಮ ವಿರೋಧಿಯನ್ನ ಹೊಡಿಲಕ್ಕ ಹೆಂಗ ಅವಕಾಶ ಸಿಕ್ತು ನೋಡ್ರಿ. ಹೈದರಾಬಾದ್ದಾಗ ಒಬ್ಬ ನವಾಬ್ ಇರ್ತಾನ, ಅವನೇ ಆಸಫ್ ಜಹಾ ಅಂತ. ಆತನ ಮರಣ ಆತದ 1748ಕ್ಕ. ಈತನ ಮರಣಾನಂತರ ನವಾಬನ ಸ್ಥಾನಕ್ಕೆ ಪೈಪೋಟಿ ನಡೀತದ್ರಿ. ಯಾರು ನಡೀತದ ನವಾಬನ ಸ್ಥಾನಕ್ಕೆ ಪೈಪೋಟಿ ಅಂದ್ರೆ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ನ ನಡುವೆ ಪೈಪೋಟಿ ನಡೀತದ. ನೋಡ್ರಿ, ಡಯಾಗ್ರಾಮ್ ಹಾಕಿ ನಾನು. ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ನ ನಡುವೆ ಪೈಪೋಟಿ ನಡೀತದೆ. ಯಾರು ಸರಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್? ನಾಸಿರ್ ಜಂಗ್ ಈ ಆಸಫ್ ಜಾನ್ ಮಗ. ಎಸ್, ಆಸಫ್ ಜಾಗ್ ಇಬ್ರು ಮಕ್ಕಳು, ನಾಸಿರ್ ಜಂಗ್ ಮತ್ತು ಸಾಲಾಬಾದ್ ಜಂಗ್ ಅಂತ. ಇನ್ನು ಇಬ್ರು ಮಕ್ಕಳು. ಇದರಲ್ಲಿ ನಾಸಿರ್ ಜಂಗ್ ಏನ್ ಮಾಡ್ತಾನ, ತಾನು ನವಾಬನಾಗ್ತೇನೆ ಅಂತ ಹೇಳಿ ಪೈಪೋಟಿ ಇಳಿತಾನೆ. ಯಾರೊಂದಿಗೆ? ಮುಜಾಫರ್ ಜಂಗನೊಂದಿಗೆ. ಇವ ಯಾರು ಸರ್ ಮುಜಾಫರ್ ಜಂಗನ್ ಅಂದ್ರಲ್ರಿ, ಆಸಫ್ ಜಾನ್ ಮಗ ಇವ. ಅಂದ್ರ ಇವನ್ ಮೊಮ್ಮಗ ಮುಜಾಫರ್ ಜಂಗ್. ಇವ್ರಿಬ್ರು ನೋಡಿ ಏನ್ ನಡೀತದ, ಪೈಪೋಟಿ ನಡೀತದ, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್. ಇಲ್ಲಿ ನೋಡಿ, ನಾಸಿರ್ ಜಂಗಿಲ್ರಿ ಬ್ರಿಟಿಷರು ಸಹಾಯ ಮಾಡಿದ್ರಲ್ಲ, ಮುಜಾಫರ್ ಜಂಗ್ ಯಾರು ಸಹಾಯ ಮಾಡ್ತಾರ? ಫ್ರೆಂಚರು ಸಹಾಯ ಮಾಡ್ತಾರ. ಫ್ರೆಂಚರು. ಇದು ಹೈದರಾಬಾದ್ ಕಡೆಗೆ ನವಾಬನ ಸ್ಥಾನಕ್ಕೆ ಪೈಪೋಟಿ ನಡೆದ್ರಲ್ರಿ, ಕರ್ನಾಟಕ ಪ್ರಾಂತದಲ್ಲೂ ನವಾಬನ ಸ್ಥಾನಕ್ಕೆ ಪೈಪೋಟಿ ನಡೆದಿರ್ತದ. ಏನ್ ನಡೆದಿರ್ತದೆ? ಯಾರು ನೋಡು, ಕರ್ನಾಟಕ ಪ್ರಾಂತದಲ್ಲಿ ಅನ್ವರುದ್ದೀನ್ ನವಾಬನಾಗಿರ್ತಾನೆ. ಇವನಿಗೆ ಬಂದು ಯಾರು ಚಾಲೆಂಜ್ ಮಾಡ್ತಾರ? ಚಾಂದ್ ಸಾಹೇಬ್ ಚಾಲೆಂಜ್ ಮಾಡ್ತಾನೆ. ಇವ ಯಾರು ಸರ್ ಚಾಂದ್ ಸಾಹೇಬ್ ಅಂತಂದ್ರಲ್ರಿ, ಇವನಿಗೆ ಆಕ್ಚುಲಿ ಇವನೇ ನವಾಬನ ಆಗ್ಬೇಕಿತ್ತು. ಇವನಿಗೆ ಮರಾಠರು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರ ಚಾಂದ್ ಸಾಹೇಬ್. ಅವಾಗ ಚಾಂದ್ ಸಾಹೇಬ್ ಏನ್ ಮಾಡ್ತಾನ, ಮರಾಠರಿಂದ ಬಿಡಿಸ್ಕೊಂಡು ಬಂದು ಮತ್ತು ವಾಪಸ್ ಕರ್ನಾಟಕಕ್ಕೆ ಬಂದು ಅನ್ವರುದ್ದೀನ್ಗೆ ಓಡ್ಸ್ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾನೆ. ಹೌದು, ಆಕ್ಚುಲಿ ಅನ್ವರುದ್ದೀನ್ಗಿಂತ ಮುಂಚೆ ಚಾಂದ್ ಸಾಹೇಬನೇ ಈ ಕರ್ನಾಟಕ ಪ್ರಾಂತದ ನವಾಬನ ಆಗ್ಬೇಕಿತ್ತು. ಆದ್ರೆ ಹಂಗಾಗಲ್ಲ. ಯಾವಾಗ ಮರಾಠರು ಈ ಚಾಂದ್ ಸಾಹೇಬ್ ಕಿಡ್ನಾಪ್ ಮಾಡ್ಕೊಂಡು ಹೋಯ್ತಾರೋ, ಖಾಲಿ ಉಳಿದಂತಹ ಆ ನವಾಬನ ಸ್ಥಾನಕ್ಕೆ ಅನ್ವರುದ್ದೀನ್ ಬಂದು ಕುಂದಿರ್ತಾನೆ. ಆಯ್ತಾ? ಈಗೇನಾಗ್ಯದ, ಮರಾಠರು ಈ ಚಾಂದ್ ಸಾಹೇಬ್ಗೆ ರಿಲೀಸ್ ಮಾಡ್ತಾರ ನೋಡ್ರಿ, ಮತ್ತು ವಾಪಸ್ ಕರ್ನಾಟಕಕ್ಕೆ ಬಂದು ಅನ್ವರುದ್ದೀನ್ಗೆ ಕೆಳಗಿಸಿ ತಾ ನವಾಬನ ಆಗ್ಬೇಕಂತಾನ ಚಾಂದ್ ಸಾಹೇಬ್. ಹಾಗಾಗಿ ಕರ್ನಾಟಕ ಪ್ರಾಂತದಲ್ಲೂ ಕೂಡ ಅನ್ವರುದ್ದೀನ್ ಮತ್ತು ಚಾಂದ್ ಸಾಹೇಬನ ನಡುವೆ ಏನ್ ನಡೆದಿರ್ತದ, ಪೈಪೋಟಿ ನಡೆದಿರ್ತದ. ನೋಡಿ, ಒಂದು ಕಡೆ ಹೈದರಾಬಾದ್ದಾಗ ನಾಸಿರ್ ಜಂಗ್ ಮುಜಾಫರ್ ಜಂಗ್ ನಡುವೆ ಪೈಪೋಟಿ ನಡೆದ್ರಲ್ರಿ, ಇನ್ನೊಂದ್ ಕಡೆ ಇಲ್ಲಿ ಕರ್ನಾಟಕದಾಗ ಅನ್ವರುದ್ದೀನ್ ಮತ್ತು ಚಾಂದ್ ಸಾಹೇಬನ ನಡುವೆ ಪೈಪೋಟಿ ನಡೆದ. ಇಲ್ಲಿ ಹೈದರಾಬಾದ್ ನೋಡ್ರಿ, ಒಂದ್ ಕಡೆ ನಾಸಿರ್ ಜಂಗ್ ಬ್ರಿಟಿಷರು ಸಪೋರ್ಟ್ ಕೊಟ್ರ, ಮುಜಾಫರ್ ಜಂಗ್ ಫ್ರೆಂಚರು ಸಪೋರ್ಟ್ ಕೊಟ್ರ. ಇಲ್ಲಿ ಹೈದರಾಬಾದ್ದಾಗ ಅನ್ವರುದ್ದೀನ್ಗ ಬ್ರಿಟಿಷರು ಸಪೋರ್ಟ್ ಕೊಟ್ರ, ಅದೇ ಚಾಂದ್ ಸಾಹೇಬ್ಗ ಫ್ರೆಂಚರು ಸಪೋರ್ಟ್ ಕೊಟ್ರ. ನೋಡಿ, ಈ ಇಬ್ಬರ ನಡುವೆ ಮೂರನೇದವರು ಬೆನಿಫಿಟ್ ತಗೋಬೇಕಂತ ಪ್ರಯತ್ನ ಮಾಡತ್ತಾರ. ಆ ಮೂರನೇದವರು ಯಾರಪ್ಪ ಅಂದ್ರೆ ಬ್ರಿಟಿಷರು ಇರ್ಬೋದು ಅಥವಾ ಫ್ರೆಂಚರ್ನು ಇರ್ಬೋದು. ಏನಾಗುತ್ತೆ ನೋಡಿ, ಇಲ್ಲಿ ಬರೋಣ ಫಸ್ಟ್. ಇಲ್ಲಿ ಕರ್ನಾಟಕ ಪ್ರಾಂತ ಬರೋಣ. ಅನ್ವರುದ್ದೀನ್ ಚಾಂದ್ ಸಾಹೇಬ ಪ್ಲಸ್ ಮುಜಾಫರ್ ಜಂಗ ಪ್ಲಸ್ ಫ್ರೆಂಚರು, ಮೂರು ಮಂದಿ ಅಲೈನ್ಸ್ ಮಾಡ್ತಾರ. ಅಲೈನ್ಸ್ ಮಾಡಿ ಅನ್ವರುದ್ದೀನ್ ಮೇಲೆ ಅಟ್ಯಾಕ್ ಮಾಡ್ತಾರ. ಅನ್ವರುದ್ದೀನ್ ಅಟ್ಯಾಕ್ ಮಾಡಿ ಅನ್ವರುದ್ದೀನ್ಗೆ ಸಾಯಿಸ್ಬಿಡ್ತಾರೆ. ಅನ್ವರುದ್ದೀನ್ಗೆ ಸಾಯಿಸ್ಬಿಡ್ತಾರ. ಹಾಗಾಗಿ ಚಾಂದ್ ಸಾಹೇಬ್ ಏನತಾನ, ಇಲ್ಲಿ
ನವಾಬನಾತನ. ಈ ಕಡೆ ಬರ್ರಿ, ಇಲ್ಲಿ ಮುಜಾಫರ್ ಜಂಗ್ ಪ್ಲಸ್ ಚಾಂದ್ ಸಾಹಿಬ್ ಪ್ಲಸ್ ಬ್ರಿಟಿಷ್ ಇಬ್ರು ಒಸು ಮಂದಿ ಸೇರಿ ನಾಸಿರ್ ಜಂಗ್ ಮೇಲೆ ಅಟ್ಯಾಕ್ ಮಾಡ್ತಾರ. ನಾಸಿರ್ ಜಂಗ್ ಮೇಲೆ ಅಟ್ಯಾಕ್ ಮಾಡಿ ನಾಸಿರ್ ಜಂಗನನ್ನ ಸಾಯಿ ಹೊಡಿತಾರ್ರಿ. ಇಲ್ಲಿ ಮುಜಾಫರ್ ಜಂಗ್ ಏನತನ, ನವಾಬನಾತನ. ಮುಜಾಫರ್ ಜಂಗ್ ನವಾಬನಾತನ. ನೋಡಿ ಇಲ್ಲಿ ಒಂದು ಕಡೆ ನೋಡಿದಾಗ ಫ್ರೆಂಚರು ಇಂಡೈರೆಕ್ಟ್ ಆಗಿ ವಿನ್ ಅಲ್ಲಗತ್ತಾರ. ಇದೇ ಸಮಯಕ್ಕೆ ಏನಾಗುತ್ತೆ, ಬ್ರಿಟಿಷರು ಈ ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿಗೆ ನವಾಬನನ್ನಾಗಿ ಘೋಷಣೆ ಮಾಡ್ತಾರೆ. ಯಾಕೆ ಸರ್ ನವಾಬನನ್ನಾಗಿ ಘೋಷಣೆ ಮಾಡ್ತಾರೆ ಅಂತಂದ್ರೆ, ನೋಡ್ರಿ ಬ್ರಿಟಿಷರು ಏನ್ ಮಾಡ್ತಾರ, ಕರ್ನಾಟಕ ಪ್ರಾಂತದ ಕ್ಯಾಪಿಟಲ್ ಸಿಟಿ ಆರ್ಕಾಟ್ ಇರ್ತದ. ಆರ್ಕಾಟ್ ಇದ್ರ ಮೇಲೆ ದಾಳಿ ಮಾಡಿ ಈ ಚಾಂದ್ ಸಾಹಿಬನನ್ನ ಸಾಯಿ ಹೊಡೆದು ಬಿಡ್ತಾರ. ಚಾಂದ್ ಸಾಹೇಬ್ ಸತ್ ಮ್ಯಾಕ ಬ್ರಿಟಿಷರು ತರಾತುರಿಯಲ್ಲಿ ಏನ್ ಮಾಡ್ತಾರ, ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿಯನ್ನ ಈ ಕರ್ನಾಟಕ ಪ್ರಾಂತದ ನವಾಬನನ್ನಾಗಿ ಮಾಡಿಬಿಡ್ತಾರೆ. ಆಯ್ತಾ? ಹೀಗೆ ಇಲ್ಲಿ ಒಂದ್ ಕಡೆಗೆ ಮುಜಾಫರ್ ಜಂಗ್ ಗೆದ್ದ, ಓಕೆ, ಇನ್ನೊಂದ್ ಕಡೆಗೆ ಚಾಂದ್ ಸಾಹೇಬ್ ಗೆದ್ದ. ಆದ್ರ ಮುಂದ ಬ್ರಿಟಿಷ್ ಏನ್ ಮಾಡ್ತಾರೆ, ಅರ್ಕಾಟ್ ಮೇಲೆ ಯುದ್ಧ ಮಾಡಿ ಚಾಂದ್ ಸಾಹೇಬನಿಗೆ ಸಾಯಿ ಹೊಡೆದು ಮೊಹಮ್ಮದ್ ಅಲಿಯನ್ನ ಈ ಕರ್ನಾಟಕದ ನವಾಬನನ್ನಾಗಿ ಮಾಡಿದ್ರು. ಈ ಕಡೆ ಬನ್ನಿ, ಇಲ್ಲಿ ಮುಜಾಫರ್ ಜಂಗಿಗೆ ನವಾಬ ಕೂತಾನ. ಇದೇ ಟೈಮಿಗೆ ಮುಜಾಫರ್ ಜಂಗನು ಮರಣ ಆಗ್ತದ. ಆವಾಗ ಫ್ರೆಂಚರು ಏನ್ ಮಾಡ್ತಾರ, ಪಾಟತ ಸಾಲಾಬಾದ್ ಜಂಗನನ್ನ ನವಾಬನನ್ನಾಗಿ ಮಾಡ್ಕೊಂಡಿರ್ತಾರೆ. ಯಾರು ಸರ್ ಸಾಲಾಬಾದ್ ಜಂಗ್ ಅಂದ್ರೆ ಆಸಫ್ ಜಾನ್ ಇನ್ನೊಬ್ಬ ಮಗನೇ ಸಾಲಾಬಾದ್ ಜಂಗ್. ಇಲ್ಲಿ ನೋಡಿ, ಯಾರು ಗೆದಿತಾ ಇಲ್ಲ, ಯಾರು ಸೋಲ್ತಾ ಇಲ್ಲ. ಇಲ್ಲಿ ಒಂದ್ ಕಡೆ ಅವ್ರು ಗೆದ್ರೆ ಒಂದ್ ಕಡೆ ಇವ್ರು ಗೆದಿಲಿರ್ತಾರ. ಆಯ್ತಾ? ಹೀಗೆ ಈ ಯುದ್ಧ ಏನಾಗ್ತದ್ರಿ ಸರ್ ಅಂತಂದ್ರಲ್ಲ, ಪಾಂಡಿಚೇರಿ ಒಪ್ಪಂದದ ಮೂಲಕ ಕೊನೆಗೊಂಡ್ಬಿಡ್ತದ 1754ರಲ್ಲಿ. ಪಾಂಡಿಚೇರಿ ಒಪ್ಪಂದದ ಮೂಲಕ ಕೊನೆಗೊಳ್ತದ ಅಂದ್ರಲ್ರಿ, ಇವ್ರ ಗೆದ್ದಿ ಪ್ರಾಂತಗಳು ಇವ್ರು ಬಿಟ್ಕೊಡ್ಬೇಕು, ಅವ್ರ ಗೆದ್ದಿ ಪ್ರಾಂತಗಳು ಅವ್ರಿಗೆ ಬಿಟ್ಕೊಡ್ಬೇಕು. ಶಾಂತಿ ಒಪ್ಪಂದನೆ ಅಂತ ನಿಜಾನೇ ಇದು. ಎಸ್, ಪಾಂಡಿಚೇರಿ ಒಪ್ಪಂದ ಅಂದ್ರೇನು, ಇದೊಂಥರ ಶಾಂತಿ ಒಪ್ಪಂದನೆ. ಶಾಂತವಾಗಿರ್ಬೇಕು, ಯುದ್ಧ ಮಾಡಬಾರ್ದು ಅನ್ನೋದೇ ಪಾಂಡಿಚೇರಿ ಒಪ್ಪಂದ. 1754ರ ನಡುವೆ ಈ ಒಪ್ಪಂದ ನಡೀತು. ಈ ಒಪ್ಪಂದ ಕೂಡ ಯಾವುದು ನಿರ್ಣಾಯಕ ಒಪ್ಪಂದವಾಗಿರ್ಲಿಲ್ಲ. ಇದು ನಿರ್ಣಾಯಕ ಯುದ್ಧ ಆಗ್ಲಿಲ್ಲ. ಮುಂದೇನ್ ಬರ್ತದ, 3ನೇ ಕರ್ನಾಟಕ ಯುದ್ಧ ಬರ್ತದೆ. ಇಲ್ಲಿ ಇದು ನಿರ್ಣಾಯಕ ಯುದ್ಧ ಆಗುತ್ತೆ. ಬ್ರಿಟಿಷರು ಉಳಿತಾರೋ ಫ್ರೆಂಚರು ಉಳಿತಾರೋ ಭಾರತದಲ್ಲಿ ಅನ್ನೋದು ನೋಡೋಣ.